ತುಂಬ ಕ್ರೌಡ್ಗೆ ಇದೇ ಬಸ್ಸಲ್ಲಿ ಇವಾಗ ನಾವು ಬಂದಿದ್ದು. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಅಪ್ಡೇಟ್ ತೊಗೊಂಡು ಬಂದಿದ್ದೀನಿ. ತಮ್ಮನಲ್ಲಿ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದಲ್ಲ, ಅಪ್ಡೇಟ್ಗಳು ತೊಗೊಂಡು ಬರ್ತೀನಿ. ಇವತ್ತು ನಾವು ಹೋಗ್ತಾಯಿದ್ದೀವಿ ದುಬೈ ಮಾಲ್ ಹೋಗ್ತಾಯಿದ್ದೀವಿ. ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ. ನೀವು ಕೆಲವೊಬ್ರು ನೋಡಿರ್ತೀರ, ಆದರೂ ನನ್ನ ಕಡೆಯಿಂದ ನಾನು ತೋರಿಸ್ಬಿಡ್ತೀನಿ ದುಬೈ ಮಾಲ್. ಮತ್ತು ಹೇಗೆ ನಾವು ಇವತ್ತು ಬೈಕಲ್ಲಿ ಹೋಗ್ತಾಯಿಲ್ಲ, ನಾವು ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಬಸ್ಸಲ್ಲಿ ಹೋಗೋಣ ಅಂತ. ಬಸ್ ಜರ್ನಿ ಹೇಗಿರುತ್ತೆ ಅಂತ ನೋಡ್ತಾ ಇರಿ ಗಲ್ಫ್ ಕನ್ನಡಿಗ ಚಾನಲ್. ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿದ್ರಲ್ಲ ನನಗೂ ಮತ್ತು ಇನ್ನೂ ತುಂಬ ದುಬೈ ಹೇಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮಗೂ ಒಂದು ಜೋಶ್ ಬರಬೇಕಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಹೋಗೋಣ. ಇವತ್ತು ದುಬೈ ಮಾಲ್ ಹೋಗ್ತಾ ಇದ್ದೀವಿ. ಹೇಗೆ ತೋರಿಸ್ಕೊಳ್ಳೋಣ. ನಾನಿರೋಂಥ ಜಾಗ ಇದು. ಇಲ್ಲಿ ಅಟ್ಮಾಸ್ಫಿಯರ್ ನೋಡಿ ಎಷ್ಟು ಸಖತ್ತಾಗಿದೆ. ಆದರೆ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲ ತುಂಬ ಸೆಕೆ. ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಬಸ್ ಸ್ಟಾಪ್ ಇದೆ. ಬಸ್ಸಲ್ಲಿ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಹೋಗ್ತಾ ಇದ್ದೀವಿ. ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗಿದೆ. ಬೇಸಿಗೆ ಕಾಲ ಅಲ್ಲ, 7:30 ತನಕ ಕತ್ಲಾಗಲ್ಲ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ನೋಡುವಾಗ ಎಲ್ಲ ಕೂಲಾಗಿ ಅನಿಸ್ತದೆ, ಆದರೆ ತುಂಬ ಸೆಕೆ. ಪರವಾಗಿಲ್ಲ. ಇವಾಗ ಶುರುವಾಗಿರೋದಷ್ಟೇ. ಇಲ್ಲೇ ಬಸ್ ಸ್ಟಾಪ್ ಇದೆ, ಗೊತ್ತಲ್ಲ. ಈ ಥರ ಮೆಟ್ರೋ ಕಾರ್ಡ್ ಇರಬೇಕು. ಈ ಕಾರ್ಡ್ ಇದ್ರೇ ನಮಗೆ ಮೆಟ್ರೋದಲ್ಲಾಗಲಿ ಬಸ್ಸಲ್ಲಾಗಲಿ ಎಲ್ಲಾದರೂ ಹೋಗೋಕ್ಕಾಗೋದು. ನೋಡೋಣ, ಇಲ್ಲೇ ಮಷೀನ್ ಇದೆ. ಇದೇ ಮಷೀನಲ್ಲಿ ರಿಚಾರ್ಜ್ ಮಾಡಬೇಕು. ಯಾವ ಥರ ಮಾಡ್ತಾನೆ ನೋಡೋಣ. ಬಸ್ ಬಂದೇ ಬಿಡ್ತು. ಸಿಕ್ಕಿದೆ. ಬಸ್ ಯಾಕೋ ಬಂದಿದ್ದ ತಕ್ಷಣ ಸಿಕ್ತು. ಇವಾಗ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಬಸ್ಸಲ್ಲೆಲ್ಲ ಹೋಗ್ದೆ. ಇವತ್ತು ಬಸ್ಸು ಮೆಟ್ರೋದಲ್ಲೆಲ್ಲ ಹೋಗಬೇಕು. ಪರವಾಗಿಲ್ಲ, ಹೇಗಿರುತ್ತೆ ಜರ್ನಿ. ಅಂದರೆ ಇಲ್ಲಿಂದ ತುಂಬ ನಾವು ಈ ರೀತಿ ಹೋಗಬೇಕು. ಯಾಕಂತ ಇಲ್ಲಿಂದ ಬಸ್ ಹೋಗಬೇಕು, ಮತ್ತು ಅಲ್ಲಿಂದ ಮತ್ತೆ ಮೆಟ್ರೋ ಹೋಗಬೇಕು. ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಲೈನ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಬೇರೆ ಮೆಟ್ರೋ ಹೋಗಬೇಕು. ಅಲ್ಲಿಂದ ಆಮೇಲೆ ಏನಾಗುತ್ತೆ, ಮತ್ತು ನಮಗೆ ನಡ್ಕೊಂಡು ಹೋಗ್ಬೋದು. ನೋಡೋಣ ಇವಾಗ ಯಾವ ರೀತಿ ಇರುತ್ತಂತ. ಯಾವಾಗಲೂ ಬೈಕಲ್ಲೇ ಹೋಗೋದಲ್ಲ. ನನ್ನ ಫ್ರೆಂಡ್ ಒಬ್ಬ ಮಾತ್ರ ತುಂಬ ಬ್ಯುಸಿ. ಅವನು ಯಾವಾಗಲೂ ಟ್ರೇಡರ್ಸ್ ಓಲಿಂಟೋರ್ ಅದೇ ಯಾವುದ್ಯಾವುದೋ ಟ್ರೇಡ್ ಮಾಡ್ತಾಯಿರ್ತಾನೆ. ನಮ್ಮ ಪಾಟಿಗೆ ನಾವು ಊರಿಗೆಲ್ಲ ನೋಡೋಣ, ನಮ್ಮ ಸಬ್ಸ್ಕ್ರೈಬರ್ನೆಲ್ಲ ತೋರಿಸೋಣ. ಹಾಗೆ ಅವನೇನೋ ಮಾಡ್ತಿದ್ದಾನೆ. ನಮ್ಮ ಬಸ್ ಕ್ವಾಲಿಟಿ ಹೇಳಬೇಕು. ನಾನು ಊರಲ್ಲಿ ಈ ಥರ ಬಸ್ಗಳೆಲ್ಲ ನೋಡಿ, ಇಲ್ಲೆಲ್ಲ ಸಿಟಿ ಸರ್ವಿಸ್ ಬಸ್ಗಳು ಆಗಿರುತ್ತೆ. ಮತ್ತು ನಮಗೆ ಏನಂತ ಹೇಳಿದ್ರೆ ವೋಲ್ವೋ ಬಸ್ಗಳು ಎಲ್ಲ ಏರ್ ಕಂಡೀಷನ್ ಎಲ್ಲ ತುಂಬ ಸಖತ್ತಾಗಿರುತ್ತೆ. ಹೊರಗೆ ಊರೆಲ್ಲ ತೋರಿಸ್ಬೇಕಂತ ಆಸೆ ಇದೆ, ಆದರೆ ಏನು ಮಾಡೋದು, ಇದಕ್ಕೆ ಎಕ್ಸ್ರೇ ಲ್ಯಾಮಿನೇಟ್ ಮಾಡಿ ಹೊರಗಿಂದ ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾವು ಇವತ್ತು ಆಫ್ ಇರೋದ್ರಿಂದ ಎಲ್ಲ ಸುತ್ತಕ್ಕೆ ಹೋಗ್ತಾಯಿದ್ದೀವಿ. ಯಾವುದೋ ಬಸ್ ಸ್ಟಾಪ್ ಇದೆ, ಅಲ್ಲಾದ ಪಾರ್ಕ್, ಆಮೇಲೆ ಡೆಸರ್ಟ್ ಗ್ರೂಪ್ ಬಿಲ್ಡಿಂಗ್, ಅಲ್ಲಿ ಶಾವಿ ಬಿಲ್ಡಿಂಗ್. ಇದು ಸ್ಟ್ರೈಟಾಗಿ ಮೆಟ್ರೋ ಸ್ಟೇಷನ್ ಹತ್ರನೇ ಡೈರೆಕ್ಟಾಗಿ ಹೋಗೋದು. ಇಲ್ಲಿ ಸುಮಾರು ಜನ ಹತ್ಲಿಕ್ಕಿದ್ದಾರೆ. ಎಷ್ಟು ಕ್ರೌಡ್ ಆಗಿದೆ ನೋಡಿ ಈಗ ಇದರಲ್ಲಿ. ಮೆಟ್ರೋ ಸ್ಟೇಷನ್ ನಾವು ರೀಚ್ ಆದ್ವಿ. ಈಗ ಏನು ಎಲ್ಲ ಖಾಲಿಯಾಗುತ್ತೆ. ಈ ಮೆಟ್ರೋ ಸ್ಟೇಷನ್ ಅಲ್ಲಾದ ಮೆಟ್ರೋ ಸ್ಟೇಷನ್ ಎಲ್ಲ ಇಲ್ಲಿ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ಬಸ್ಸೆಲ್ಲ ಖಾಲಿ ಆಯಿತು. ನಾವೇ ಕೊನೆಗೆ ತುಂಬ ಕ್ರೌಡ್ಗೆ ಇದೇ ಬಸ್ಸಲ್ಲಿ ಇವಾಗ ನಾವು ಬಂದಿದ್ದು. ಏನಂತ ಹೇಳಿದ್ರೆ ಬಸ್ಸು ಇಳಿತಿರ್ತಿದಂಗೆ ಮತ್ತೆ ಅದೇ ರೂಟಿಗೆ ಹೋಗುತ್ತೆ. ಹಾಗಾಗಿ ತುಂಬ ಇದಿರುತ್ತೆ. ಇವತ್ತು
ಡ್ಯೂಟಿ ಎಲ್ಲ ಸ್ಯಾಟರ್ಡೆ. ಇದೇ ನಮ್ಮ ನಹದ ಮೆಟ್ರೋ ಸ್ಟೇಷನು, ಅಲ್ಲಿಂದ ಇದೆ ಎಂಟ್ರೆನ್ಸು. ಹಾಗೆ ಹೋಗೋಣ. ಹೋ ಫ್ರೆಂಡ್ಸ್, ನಮ್ಮ ಬ್ಯಾಡ್ ಲಕ್, ಎಸ್ಕಲೇಟರ್ ಕೆಲಸ ಬಂದಿದೆ, ಬರೀ ಡೌನ್ ಬರ್ತಾ ಇರೋದು. ನಾವು ಸ್ಟೆಪ್ ಮೇಲೆ ಹೋಗಬೇಕು. ಪರವಾಗಿಲ್ಲ, ಯುವ ರಕ್ತದ ಶಕ್ತಿ ತೋರಿಸ್ಬಿಡೋಣ, ಹತ್ಕೊಂಡು ಹೋಗೋಣ. ಪರವಾಗಿಲ್ಲ, ಬೋರ್ ಆಗಲ್ಲ, ಎಲ್ಲ ಕೂಲಾಗಿದೆ. ಹೊರಗಡೆ ಎಷ್ಟು ಸೆಕೆ ಆದರೆ ಏನು, ಒಳಗೆ ಬಂದರೆ ಎ ಸಿ ತಂಪಗಿರುತ್ತೆ. ನಮ್ಮ ಅದು ಮೆಟ್ರೋ ಸ್ಟೇಷನ್ ಇದನ್ನು ಟ್ಯಾಪ್ ಮಾಡಿ ಮುಂದೆ ಹೋಗ್ತಾ ಇರಬೇಕಷ್ಟೆ. ನಾವು ಈಗ ಯಾವ ಕಡೆ ಹೋಗ್ಬೇಕಾಗಿರೋದು, ಟೈಮ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಯಾವ ಪ್ಲಾಟ್ಫಾರ್ಮಲ್ಲಿ ಹೋಗುತ್ತೆ,